ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು ವಿದೇಶದಿಂದ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕಿಬಿಡ್ತೀವಿ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳಿಗೆ ಅಚ್ಚೇ ದಿನ್ ಆಯೇಗಾ ಅಂತ ಮಾತನಾಡಿದ್ರು. ಬಂತೇನ್ರಮ್ಮ ಅಚ್ಚೇ ದಿನ್ ಬಂತ ನಿಮಗೆ? ಬಂತೇನ್ರಪ್ಪ ಅಚ್ಚೇ ದಿನ್ ಎಲ್ರಿಗೂ ಬಂತ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಜೊತೆಗೆ ಪ್ರತಿ ಗ್ರಾಹಕ ವಸ್ತುಗಳು ಅದು ಏನಾದರೂ ಆಗಿರಲಿ ಬೆಲೆ ಏರಿಕೆ ಆಗಿದೆಯಾ ಇಲ್ವಾ ಹೇಳಿ. ಬೆಲೆ ಏರಿಕೆ ಮಾಡಿದರೆ ತಾನೇ ಇವರು. ಮೋದಿಜಿ ಎಲ್ಲಿ ನಿಮ್ಮ ಅಚ್ಚೇ ದಿನ್ ಆಯೇಗಾ? ಬಂತ ಅಚ್ಚೇ ದಿನ ಈ ದೇಶದ ಜನಗಳಿಗೆ? ನಿರುದ್ಯೋಗಿಗಳಿಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಪಕೋಡ ಮಾರಿ ಬೋಂಡಾ ಮಾರಿ ಅಂತ ಹೇಳ್ತೀರಾ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೂ ಕೂಡ ಗುಡುಗಿದ್ರು. ಮೋದಿ PM ಏನಾದರೂ ಆಗಿಬಿಟ್ರೆ, ಇದೇ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ರೆ ದೇಶ ಬಿಟ್ಟುಬಿಡ್ತೀನಿ ಅಂತ ಇದೇ ದೇವೇಗೌಡರು ಮಾತನಾಡಿದ್ರು. ಆಗ ದೇವೇಗೌಡರಿಗೆ ಕೆಲವರು ಟಿಕೆಟ್ ಕೂಡ ಬುಕ್ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡ್ತೀವಿ, ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಅಂತ ಕೂಡ ಮಾತುಗಳು ಜೋರಾಗಿ ಬಂದಿತ್ತಾಗ. ದೇವೇಗೌಡರು ದೇಶ ಬಿಟ್ಬಿಡಿ ಯಾವಾಗ ಬಿಡ್ತೀರಾ ಅಂತ ಹೇಳಿ, ಟಿಕೆಟ್ ಬೇಕಾ, ಯಾವ ದೇಶಕ್ಕೆ ಬೇಕು ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದರು. ಆದರೆ ದೇಶ ಬಿಟ್ರಾ ದೇವೇಗೌಡರು ಅಂತ ಲೇವಡಿ ಕೂಡ ಮಾಡಿದ್ದಾರೆ. ಅಚ್ಚೇ ದಿನ ಬಂತ, ಅಗತ್ಯ ವಸ್ತುಗಳು ಬೆಲೆ ಎಲ್ಲ ಕಡಿಮೆ ಆದ್ವಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಇಲ್ಲ. ಈ ತರ ಸುಳ್ಳು ಹೇಳಿ ಜನರನ್ನ ಭ್ರಮೆಯನ್ನ ಹುಟ್ಟಿಸಿ ಜನರಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿಯವರು 10 ವರ್ಷಗಳ ಕಾಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ. ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ. ನಾನು 2003ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ನಾನು ಅವತ್ತು ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ಶಾಶ್ವತ ಗ್ಯಾರಂಟಿಗಳು. JDS ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ತಾತ್ಕಾಲಿಕ ಗ್ಯಾರಂಟಿಗಳು. ತಾತ್ಕಾಲಿಕ ಗ್ಯಾರಂಟಿಗಳು. ಬಿಜೆಪಿಯು ಶಾಶ್ವತ ಗ್ಯಾರಂಟಿಗಳು. ನಮ್ಮವು ತಾತ್ಕಾಲಿಕ ಗ್ಯಾರಂಟಿಗಳು. ನಾನು ಕೇಳ್ತೀನಿ ವಿಜಯೇಂದ್ರನಿಗೆ, ಮಿಸ್ಟರ್ ವಿಜಯೇಂದ್ರ, ನೀವು ನಿಮ್ಮ ನರೇಂದ್ರ ಮೋದಿಯವರು ಯಾವ ವಚನಗಳನ್ನು ಈಡೇರಿಸಿದ್ದಾರೆ? 15 ಲಕ್ಷ ವಿದೇಶದಲ್ಲಿ ಕಪ್ಪು ಹಣ ಇದೆ, ಸ್ವಿಟ್ಜರ್ಲೆಂಡ್ನಲ್ಲಿ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ. 15 ರೂಪಾಯಿನಾರು ಹಾಕಿದ್ದೀರಾ? ನಿಮ್ಗೆ ಹಾಕಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಹಾಕಿದ್ದೀರಾ? ಹಾಕ್ಲಿಲ್ಲ. ಯುವಕರಿಗೆ ಉದ್ಯೋಗ ಇಲ್ಲ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ. 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿ ಅವರೇ, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ. 20 ಕೋಟಿನಲ್ಲಿ 20 ಲಕ್ಷ ಆದ್ರೂ ಕೂಡ ಸೃಷ್ಟಿ ಮಾಡಿದ್ರ? ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಒಬ್ಬ ಪ್ರಧಾನಮಂತ್ರಿ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ. ನರೇಂದ್ರ ಮೋದಿಜಿ, ನೀವೇ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ. ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಿರಲ್ಲ. ಇದು ಬೇಜವಾಬ್ದಾರಿತನದ ಹೇಳಿಕೆ ಅಲ್ವಾ?